ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲ್ಲೇ ತಮ್ಮನೋಡ್ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತವ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಇವತ್ತಿನ ಎಪಿಸೋಡಿನ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಗುರುವಾರದ ಎಪಿಸೋಡಿನ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇಲ್ಲಿವರೆಗೂ ಬಂತವ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಏನು ಅಗ್ನಿ ಪರೀಕ್ಷೆಗೆ ಆಡಿಷನಲ್ಲಿ ಲಕ್ಷಾಂತರ ಜನ ಏನೊಂದು ವಿಡಿಯೋ ಅಪ್ಡೇಟ್ ಮಾಡಿದ್ರಲ್ವಾ, ಅಲ್ಲಿ ಬಂತವ್ರೆ 60 ಜನ ಸೆಲೆಕ್ಟ್ ಮಾಡಿರಲ್ವಾ. ಆ 60 ಜನದಲ್ಲಿ ಏನು 31 ಜನ ಏನೋ ರಿಜೆಕ್ಟ್ ಆಗಿದ್ದಾರೆ. ಮಿಕ್ಕಿದವ್ರು ಒಂದು ಸ್ವಲ್ಪ ಜನ ಓಲ್ಡಲ್ಲಿದ್ದಾರೆ, ಇನ್ನೊಂದು ಸ್ವಲ್ಪ ಜನ ಸೆಲೆಕ್ಟ್ ಆಗಿದ್ದಾರಲ್ವಾ. ಓಲ್ಡಲ್ಲಿ ಏನಿದ್ದಾರಲ್ಲ ಅವ್ರಿಗೆ ಟಾಸ್ಕ್ ಕೊಡ್ತಾ ಹೋಗ್ತಿದ್ದಾರೆ. ಅವ್ರು ಏನು ನಿನ್ನೆ ಬಂತವ್ರೆ ಓಲ್ಡಲ್ಲಿ ಇದ್ದವ್ರಿಗೆ ಇಬ್ಬರಿಗೆ ಏನೊಂದು ಟಾಸ್ಕ್ ಕೊಟ್ಟಿರಲ್ವಾ, ಒಬ್ಬರು ಸೆಲೆಕ್ಟ್ ಆದರು, ಇನ್ನೊಬ್ರು ಬಂತವ್ರೆ ರಿಜೆಕ್ಟ್ ಆದ್ರಲ್ವಾ. ಅದೇ ಥರ ಇವತ್ತು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಬಂತವ್ರೆ ಇಬ್ಬರು ಕೂಡ ಉತ್ತರ ಕರ್ನಾಟಕ ಹುಡುಗಿರು ಬಂದಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಹುಬ್ಳಿಯ ಪ್ರಿಯಾಂಕ ಮತ್ತು ಧಾರವಾಡದ ಗೌರಿ ಬಂದಿದ್ದಾರೆ ಅಂತ ಹೇಳ್ಬೋದು. ಇವರಿಬ್ಬರಿಗೆ ಯಾವ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ, ಆ ಟಾಸ್ಕಲ್ಲಿ ಯಾರು ಗೆದ್ದು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದರು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸುಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದೇ ವಿಡಿಯೋಕ್ಕೂ ಫಸ್ಟ್ ನೋಟ್ಸ್ಕೊಂಡ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನಲ್ಲಿ ಇಬ್ಬರು ಕೂಡ ಎಂಟ್ರಿ ಕೊಡ್ತಿದ್ದಂಗೆ ನಿರಂಜನ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕೋಪ ಬಂದರೆ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಅಲ್ಲಿ ಗೌರಿ ಅವ್ರು ಬಂತು ಅಂದರೆ ಇಲ್ಲ ಕೋಪ ಬಂದರೆ ನಾನು ಲಾಜಿಕಾಗಿ ಮಾತಾಡ್ತೀನಿ, ವಿತ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತೀನಿ, ಈ ಥರ ಹೇಳ್ತಾರೆ. ಅದೇ ಏನಲ್ಲಿ ಇವರು ಪ್ರಿಯಾಂಕ ಅವ್ರು ಬಂತು ಅಂದರೆ ಇಲ್ಲ ನಂಗೆ ಕೋಪ ಬಂದರೆ 7 ಗಂಟೆ ಹೇಳ್ತೀನಿ, ಆಮೇಲೆ ಏನಾದ್ರು ಸಿಕ್ಕಿದ್ರೆ ಅದರಲ್ಲೇ ಹೊಡಿತೀನಿ ಅಂತ ಹೇಳ್ತಾರೆ. ಅಂದರೆ ಕಂಪ್ನಿಲೂ ಕೂಡ ಅಷ್ಟೇ ಲ್ಯಾಪ್ಟಾಪೇ ಹೊಡೆದಾಕ್ಬಿಟ್ಟಿದ್ದೀನಿ, ಈ ಥರ ಎಲ್ಲ ಹೇಳ್ತಿರ್ತಾರೆ. ಅದಕ್ಕೆ ನಿರಂಜನ್ ಅವರು ಆದರೂ ಕೂಡ ಕಂಪ್ನಿಲೇ ಇಕ್ಕೊಂಡಿದ್ದಾರೆ ಅಂತ ಕೇಳ್ತಾರೆ. ಹೌದು, ವರ್ಕ್ ಚೆನ್ನಾಗಿ ಮಾಡ್ತೀನಿ ಅದರಿಂದ ಇಕ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಕೊನೆಗಲ್ಲಿ ಏನಲ್ಲಿ ಪ್ರಿಯಾಂಕ ಅವ್ರು ಬಂತು ಅಂದರೆ ಏನೇ ಸಿಕ್ಕರು ಕೂಡ ಹೊಡೆದಾಕ್ತೀನಿ ಅಂತ ಹೇಳ್ತಾರಲ್ಲ, ಇಲ್ಲೇ ಹೇಳ್ತಾರೆ. ಅವಾಗ ಗೌರಿ ಅವ್ರು ಹೇಳ್ತಾರೆ ಇಲ್ಲ ನಾನು ಆ ಥರ ಎಲ್ಲ ಹೊಡೆಯಲ್ಲ, ನನಗೆ ಯಾಕಂದರೆ ಅದ್ರ ಬೆಲೆ ಏನು ಅಂತ ಗೊತ್ತು, ಅದರಿಂದ ನಾನು ಯಾವುದೇ ವಸ್ತುನು ಕೂಡ ಹೊಡೆದಾಕಲ್ಲ, ಯಾಕಂದ್ರೆ ಕಷ್ಟ ಏನು ಅಂತ ಗೊತ್ತು, ಕಷ್ಟಪಟ್ಟು ತೊಗೊಂಡಿರ್ತೀವಿ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಬಂತವ್ರೆ ಇಬ್ಬರು ಕೂಡ ಒಂದು ಟಾಸ್ಕ್ ಕೊಡ್ತಾರೆ. ಅದರ ಟಾಸ್ಕ್ ಏನಂದರೆ ಅವ್ರವ್ರ ಮೊಬೈಲ್ ಏನಿದೆಯಲ್ಲ ಅದನ್ನು ಹೊಡೆದಾಕಬೇಕು, ಇದು ಟಾಸ್ಕ್ ಆಗಿದೆ. ಅದರಲ್ಲಿ ಒಂದು ಕಲ್ಲು ಮಾಡಿರ್ತಾರೆ, ಕಲ್ಲಿಗೆ ಹೊಡೆದಾಕಬೇಕಾಗಿದೆ. ಯಾವುದೇ ರೀತಿ ಹೊಡೆದಾದ್ಮೇಲೆ ಕೈ ಕಿತ್ತಾಕೋದು ಈ ಥರ ಎಲ್ಲ ಮಾಡೋಂಗಿಲ್ಲ. ಆದಷ್ಟು ಕಲ್ಲಿಗೆ ಹೊಡೆದು ಫೋನ್ನ ಫುಲ್ಲು ಯಾರು ಒಂದೊಂದು ಪಾರ್ಟ್ಸು ಕೂಡ ಚೂರಾಗಂಗೆ ಹೊಡಿತಾರೆ ಅವ್ರು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಆ ಟಾಸ್ಕ್ ಹೇಳಿದಾಗ ಅವ್ರವ್ರ ಫೋನ್ ಹೊಡಿಬೇಕು ಅಂತ ಹೇಳಿದಾಗ ಅಲ್ಲಿ ಗೌರಿ ಅವ್ರು ಬಂತು ಅಂದರೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಹೊಡೆಯೋಕ್ಕೆ ರೆಡಿ ಇರಲ್ಲ ಅಂತಲೇ ಹೇಳ್ಬೋದು. ಇಲ್ಲ ಸಖತ್ ಕಷ್ಟಪಟ್ಟಿದ್ದೀನಿ, ನಾನು ಇದರಿಂದನೇ ಗುರ್ತಿಸ್ಕೊಂಡಿರೋದು, ಅರೆ ಕಷ್ಟಪಟ್ಟು ಫೋನ್ ತೊಗೊಂಡು ನನ್ನಲ್ಲೂ ಟ್ಯಾಲೆಂಟ್ ಐತೆ ತೋರಿಸ್ಬೇಕು ಅಂತ ತೊಗೊಂಡೆ ಅಂತ ಹೇಳ್ತಿರ್ತಾರೆ. ಅವಾಗ ಎಲ್ಲರೂ ಕೂಡ ಹೇಳ್ತಾರೆ ಅಂದರೆ ಎಲ್ಲರೂ ಕೂಡ ಕಷ್ಟಪಟ್ಟೆ ತೊಗೊಳ್ಳೋದು, ಯಾರಿಗೂ ಕೂಡ ಫ್ರೀಯಾಗಿ ಬರಲ್ಲ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇವಾಗ ಟಾಸ್ಕ್ ಏನಂದರೆ ಹೊಡಿತೀರಾ ಹೊಡೆಯಲ್ವಾ, ಅಂದರೆ ಹೊಡೆದ್ರು ಕೂಡ ಪಕ್ಕ ಸೆಲೆಕ್ಟ್ ಆಗ್ತೀರಾ ಅಂತಿಲ್ಲ, ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಏನು ಇದೊಂದು ಅಗ್ನಿ ಪರೀಕ್ಷೆ ಅಂದರೆ ಈ ಥರ ಟಾಸ್ಕ್ಗಳು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಗೌರಿ ಅವರು ಹೊಡೆಯೋಕ್ಕೆ ರೆಡಿ ಇರಲ್ಲ, ಅಂದರೆ ಅದರಿಂದ ಈ ಥರ ಟಾಸ್ಕ್ಗಳು ಇದ್ದೇ ಇರುತ್ತೆ. ಇಲ್ಲೇನು ಪಾನಿಪುರಿ ತಿನ್ಸ್ಬಿಟ್ಟು ಕಳ್ಸೋಕ್ಕಲ್ಲ ಇದು ಅಗ್ನಿ ಪರೀಕ್ಷೆ ಇರೋದು, ಈ ಥರ ಟಾಸ್ಕ್ಗಳೆಲ್ಲ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಹೊಡಿಲೇಬೇಕು ಅಂತಲೂ ಏನಿಲ್ಲ, ಒಟ್ಟಿನಲ್ಲಿ ಟಾಸ್ಕು ನೀವು ಹೊಡೆಯಲ್ಲ ಅಂದರೆ ಮಾಮೂಲಿ ಇದೇನು ಅಗ್ನಿ ಪರೀಕ್ಷೆ ಏನಿದೆಯಲ್ಲ ಬಿಗ್ ಬಾಸ್ದು ಅದರಿಂದ ಎಕ್ಸಿಟ್ ಆಗ್ತೀರಾ. ಹೊಡೆದ್ರೆ ಅಂದರೆ ಯಾರು ಈ ಟಾಸ್ಕ್ ಗೆಲ್ತೀರಾ ಅವ್ರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳ್ತಾರೆ. ಬಟ್ ಆದರೂ ಗೌರಿ ಅವರು ಇಲ್ಲ ಟ್ರೈ ಮಾಡ್ತೀನಿ, ನಾನು ಲೆವೆಲ್ ಬೆಸ್ಟ್ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಅನ್ನೋ ಥರ ಮಾಡ್ತಾರೆ. ಅದೇ ಪ್ರಿಯಾಂಕ್ ಅವ್ರು ಬಂತು ಅಂದರೆ ಇಲ್ಲ ನಾನು ಹೊಡೆತೀನಿ, ಅರೆ ನಾವು ಅಪ್ಪ ಹೇಳೋದಿಷ್ಟೇ, ಮುಂದೆ ಏನೇ ಇರಲಿ ಹೋಗು ನಾನು ಇರ್ತೀನಿ, ಅರೆ ಮುಂದೆ ಏನೇ ಆದರೂ ಕೂಡ ಕರ್ಕೊಬರ್ತೀನಿ, ಬೇಕಂದರೆ ನೀರಿರುತ್ತಾ ಅದರೊಳಗೆ ಬಿದ್ದೋಗ್ಬಿಡು ನಾನು ಎತ್ತುತ್ತೀನಿ ಅನ್ನೋ ಥರ ಅವರೊಂದು ಮೋಟಿವೇಶನ್ ಹೇಳ್ತಾರೆ ಅಂತಲೇ ಹೇಳ್ಬೋದು. ಅರೆ ಏನೇ ಆದರೂ ಎದುರ್ಕೋಬೇಡ ನಾನು ಇದ್ದೀನಿ ಅನ್ನೋ ಥರ ಹೇಳ್ತಾರೆ. ಅವರು ಕೂಡ ಅಷ್ಟೇ ಅದೇ ಥರ ಒಂದು ರೀತಿ ಮಾತಾಡೋದಾಗಿರ್ಬೋದು. ಹಾಗೆ ಏನೇ ಟಾಸ್ಕ್ ಕೊಡಿ ನಾನು ಯಾವುದೇ ರೀತಿ ಎಕ್ಸಿಟ್ ಆಗಲ್ಲ, ಮಾಡೇ ಮಾಡ್ತೀನಿ ಅನ್ನೋ ಥರನೇ ಹೇಳ್ತಾರೆ. ಅದಾದಮೇಲೆ ಇಬ್ಬರು ಕೂಡ ಫೋನ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಪ್ರಿಯಾಂಕ್ ಅವರಂತೂ ಫುಲ್ಲು ಚೂರಾಗಬೇಕು ಆ ಥರ ಹೊಡಿತಾರೆ ಅಂತ ಹೇಳ್ಬೋದು. ಅಂದರೆ ಕಾಸ್ಟ್ಲಿನೂ ಕೂಡ ಅಷ್ಟೇ ಐಫೋನ್ ಪ್ರೋ ಮ್ಯಾಕ್ಸ್ ಇರಬೇಕು ಪ್ರಿಯಾಂಕ್ ಅವ್ರದ್ದು. ಬಟ್ ಅದು ಇವ್ರದ್ದು ಗೌರಿ ಅವ್ರದ್ದು ಬಂದು ಇನ್ನೂ ಕೂಡ ಅಂದರೆ 13 14 ಈ ಥರ ಅಷ್ಟೇ, ಯಾವುದೇ ರೀತಿ ಪ್ರೋ ಮ್ಯಾಕ್ಸ್ ಅಲ್ಲ. ಬಟ್ ಆದರೂ ಕೂಡ ಪ್ರಿಯಾಂಕ್ ಅವರು ಫುಲ್ಲು ಚೂರಾಗಬೇಕು ಆ ಥರ ಹೊಡಿತಾರೆ. ಬಟ್ ಗೌರಿ ಅವರು ಹೊಡಿಲೋ ಬೇಡ ಅಂತ ಹೊಡಿತಾ ಇರ್ತಾರೆ. ಅದನ್ನೇ ಗೆಸ್ಟ್ಗಳು ಕೂಡ ಹೇಳ್ತಾರೆ, ಅರೆ ಯಾಕೋ ನೀವು ಮೂಡಿಲ್ಲ, ಹೊಡೆಯಂಗಿದ್ರು ಹೊಡೀರಿ, ಇನ್ನೂ ಕೂಡ ವರ್ಕಿಂಗಲ್ಲೇ ಇದೆ, ಹೊಡೆಯಂಗಿರು ಹೊಡೀರಿ ಇಲ್ಲ ಸುಮ್ಮನೆ ಆಗ್ಬಿಡ್ರಿ ಅಂತಾರೆ. ಅರೆ ವರ್ಕಿಂಗ್ ಅಂದರೆ ಆಮೇಲೆ ನಿರಂಜನ್ ಅವರು ಏನೋ ಗೇಮ್ ಮುಗಿದ್ಮೇಲೆ ಅಲ್ಲಿ ಫೋನ್ ಎತ್ಕೊಂಡು ಯೂಸ್ ಮಾಡ್ತಾರಲ್ಲ, ಸ್ಕ್ರೀನೆಲ್ಲ ಚೆನ್ನಾಗೇ ಇರುತ್ತೆ, ವರ್ಕಿಂಗ್ ಆಗ್ತಾ ಇರುತ್ತೆ. ಅದರಿಂದ ಅಲ್ಲಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕ್ವಿಟ್ ಮಾಡಿಬಿಡಿ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಆಮೇಲೆ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಅಲ್ಲೇನು ಪ್ರಿಯಾಂಕನೇ ಗೆಲ್ತಾರಲ್ಲ ಅಲ್ಲಿ ಗೌರಿ ಅವ್ರು ಹೇಳ್ತಾರೆ ಇಲ್ಲ ನಾನು ಅಂದ್ರೆ ಫಸ್ಟ್ ಹೇಳ್ತಾರೆ ಕಾಂಪಿಟೇಷನ್ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಅಂತ. ಅವಾಗ ಹೇಳ್ತಾರೆ 100% ಕೊಟ್ಟಿದ್ದೀನಿ, ನನ್ನ ಕೈಲಾಗೋದು ಇಷ್ಟೇ, ಅದು ತುಂಬ ಕಷ್ಟಪಟ್ಟಿರೋ ಫೋನು, ಬಟ್ ಆದರೂ ಕೂಡ ಇಷ್ಟು ಹೊಡೆದಿದ್ದೀನಿ ಅಂತ ಹೇಳ್ತಾರೆ. ಬಟ್ ಆದರೆ ಅಲ್ಲಿರೋ ಜಡ್ಜಸ್ಸು ಮತ್ತು ಇವರು ಆ್ಯಂಕರ್ ಹೇಳ್ತಾರೆ ನಿರಂಜನ್ ಅವರು ಇಲ್ಲ 100% ಹಾಕಲಿಲ್ಲ ನೀವು, ಒಂದು ರೀತಿ ಹೊಡೆಯೋಕ್ಕೆ ನಿಮಗೆ ಮನಸ್ಸಿರಲಿಲ್ಲ ಅನ್ನೋ ಥರ ಹೇಳ್ತಾರೆ. ಇಲ್ಲ ನಾನು ಹಾಕಿದ್ದೀನಿ ಅನ್ನೋ ಥರ ಎಲ್ಲ ಹೇಳ್ತಿರ್ತಾರೆ. ಅದಾದಮೇಲೆ ವಿನಯ್ ಅವ್ರು ಹೇಳ್ತಾರೆ ನೀವು ಹೊಡೆದಿದ್ರು ಕೂಡ ನಿಮ್ಗೊಂದು ಫೋನ್ ನಾನು ಆಲ್ರೆಡಿ ಬುಕ್ ಮಾಡಿದೆ ಅಂತ ಹೇಳ್ತಾರೆ. ಅವಾಗ ಗೌರಿ ಅವ್ರು ಹೇಳ್ತಾರೆ ಇಲ್ಲ ನಂಗೆ ಬೇರೆ ಫೋನ್ ಕೊಟ್ಟರು ಕೂಡ ಆ ಪ್ಲೇಸ್ ರಿಪ್ಲೇಸ್ ಮಾಡಲ್ಲ, ಅದು ಅದರಿಂದ ಇದೇ ಫೋನ್ ನನಗೆ ಬೇಕಿತ್ತು ಅನ್ನೋ ಥರ ಹೇಳ್ತಾರೆ. ಅದರಿಂದ ಅಲ್ಲಿ ವಿನಯ್ ಅವರೆಲ್ಲ ಹೇಳ್ತಾರೆ ಈ ಥರ ಎಲ್ಲ ಅದ್ರಾಗಲ್ಲ, ಬಿಗ್ ಬಾಸಲ್ಲಿ ಯಾವುದೇ ರೀತಿ ಏನೇ ಇರಲಿ ಫೇಸ್ ಮಾಡಬೇಕು ಅಂತ ಹೇಳ್ತಾರೆ.
ಅದಾದಮೇಲೆ ಇಷ್ಟೇ ನನ್ನ ಕೈಲಿ ಫೇಸ್ ಮಾಡೋಕ್ಕಾಗೋದು ಅಂದ್ಬಿಟ್ಟು ಅಲ್ಲಿ ಗೌರಿ ಅವ್ರು ಹೇಳ್ತಾರೆ, ಅರೆ ನನ್ನ ಕೈಲಿ ಹೊಡೆಯೋಕ್ಕಾಗೋದಷ್ಟು ಹೊಡೆದಿದ್ದೀನಿ, ಇಷ್ಟು 100% ಎಫರ್ಟ್ಸ್ ಹಾಕಿದ್ದೀನಿ ಅನ್ನೋ ಥರ ಹೇಳ್ತಾರೆ. ಕೊನೆಗೆ ಪ್ರಿಯಾಂಕಾ ಗೆಲ್ತಾರಲ್ಲ, ಗೌರಿ ಅವರು ಇಲ್ಲ ಆಯಿತು ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಅದಾದಮೇಲೆ ಬಂತು ಅಲ್ಲಿ ನಿರಂಜನ್ ಅವ್ರು ಹೇಳ್ತಿರ್ತಾರೆ, ನೀವು ಕರೆಕ್ಟಾಗಿ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿ, ಯಾಕಂದರೆ ನಾವೆಲ್ಲ ಈ ಥರ ಎಲ್ಲ ಇಲ್ಲ, ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಈ ಶೋನ ಸಿಗೋಕ್ಕೆ. 15 ಶೋ ಮಾಡಿದ್ರು ಕೂಡ ನಮ್ಗೆ ಈ ಶೋ ಸಿಗ್ತಿರ್ಲಿಲ್ಲ, ನಿಮಗೆ ಸ್ಟಾರ್ಟಿಂಗಲ್ಲೇ ಸಿಕ್ಕಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಆಮೇಲೆ ಶ್ರುತಿ ಅವ್ರು ಕೂಡ ಅಲ್ಲಿ ಹೇಳ್ತಿರ್ತಾರೆ, ಅಂದರೆ ಏನೊಂದು ರೀತಿ ಬೇರೆಯವ್ರ ಅವಕಾಶ ಕಿತ್ಕೊಂಡಂಗಾಯ್ತು, ಅಲ್ಲ ಇವ್ರಿಗೆ ಇಷ್ಟು ಗಂಟೆ ಹೋಗ್ಬಿಟ್ಟು ಈ ಥರ ಹೋಗ್ಬಿಟ್ರಲ್ಲ, ಬೇರೆಯವ್ರ ಅವಕಾಶ ಕಿತ್ಕೊಂಡಂಗಾಯ್ತು, ಏನೇ ಇದ್ರು ಫೇಸ್ ಮಾಡೋ ಥರ ಇದ್ರೆ ಮಾತ್ರ ಆಡಬೇಕು, ಇಲ್ಲ ಬೇರೆಯವ್ರ ಅವಕಾಶ ಕಿತ್ಕೋಬಾರ್ದು ಅನ್ನೋ ಥರ ಹೇಳ್ತಾರೆ. ಈ ಥರ ಕಾನ್ವರ್ಸೇಷನ್ ನಡೆಯುತ್ತೆ. ಕೊನೆಯೂ ಕೂಡ ಪ್ರಿಯಾಂಕಾ ಅವ್ರು ಗೆಲ್ತಾರೆ. ಗೌರಿ ಅವರು ಏನೊಂದು ಈ ಟಾಸ್ಕಿಂದ ಸೋತಿ ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬೋದು, ಅರೆ ರಿಜೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಫೈನಲ್ ಆಗಿ ಪ್ರಿಯಾಂಕಾ ಅವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಹಾಗೆ ಅವ್ರಿಗೆ ವಿನಯ್ ಅವರು ಏನೊಂದು ಅಲ್ಲಿ ಗೌರಿ ಅವ್ರಿಗೆ ಫೋನ್ನ ತರಿಸಿದ್ದೀನಿ ಅಂದ್ರಲ್ಲ, ಅದನ್ನು ಪ್ರಿಯಾಂಕಾ ಅವ್ರಿಗೆ ಫೋನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಆದರೆ ಪ್ರಿಯಾಂಕಾ ಅವರು ಹೇಳೋದಷ್ಟೇ, ಆ ಫೋನಲ್ಲಿ ಏನು ಮೆಮೊರೀಸ್ ಇದೆಯಲ್ಲ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಫೈನಲಿ ಒಟ್ಟಿನಲ್ಲಿ ಪ್ರಿಯಾಂಕಾ ಅವ್ರು ಗೆದ್ದಿದ್ದಾರೆ. ಇನ್ನು ನೆಕ್ಸ್ಟು ಯಾರ್ಯಾರಿಗೆ ಯಾವ್ಯಾವ ಥರ ಟಾಸ್ಕ್ ಕೊಡ್ತಾರೆ, ಯಾರು ಗೆಲ್ತಾರೆ ಎಲ್ಲನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಬೇಗನೆ ಅಪ್ಡೇಟ್ ಬೇಕು ಅಂದರೆ ನಾನು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಫ್ರೆಂಡ್ಸ್, ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.